ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ನೆಲ್ ನೋಡಿದ್ರಲ್ಲ, ನಿಮ್ಗೆ ಯೂಟ್ಯೂಬ್ ಅಲ್ಲಿ ಏನೇ ಡೌಟ್ಗಳಿದ್ರು ಕೂಡ ಯೂಟ್ಯೂಬೇ ಉತ್ತರ ಕೊಡುತ್ತೆ. ಆಯ್ತಾ, ನೀವು ತುಂಬಾ ಜನ ನನಗೆ ಕಮೆಂಟ್ ಅಲ್ಲಿ ಕೇಳ್ತಿರ್ತೀರಾ ಅಲ್ವಾ, ನನ್ನ ಚಾನಲ್ ನ ಚೆಕ್ ಮಾಡಿ ಹೇಳಿ, ನನ್ನ ವಿಡಿಯೋಗಳನ್ನ ನೋಡ್ಬಿಟ್ಟು ಹೇಳಿ, ವಿಡಿಯೋಗಳಿಗೆ ವ್ಯೂಸ್ ಯಾಕೆ ಬರ್ತಾ ಇಲ್ಲ, ಸಡನ್ ಆಗಿ ವ್ಯೂಸ್ ಡ್ರಾಪ್ ಆಗಿದೆ, ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ, ಏನಾಗ್ತಿದೆ ಗೊತ್ತಾಗ್ತಿಲ್ಲ, ಚಾನಲ್ ಅಲ್ಲಿ ಯಾರಿಗೆ ಹೇಳ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಈ ತರ ತುಂಬಾ ಕನ್ಫ್ಯೂಷನ್ಸ್, ತುಂಬಾ ಡೌಟ್ಸ್ ಗಳು ನಿಮ್ಗೆ ಇದ್ದೇ ಇರುತ್ತೆ, ನನಗೂ ಕೂಡ ಇರುತ್ತೆ. ಆಯ್ತಾ, ಆ ತರ ಇದ್ದಾಗ ನಮ್ಗೆ ಯಾರನ್ನ ಕೇಳಬೇಕು ಅನ್ನೋದು ಗೊತ್ತಾಗಲ್ಲ. ಯಾರನ್ನಾದ್ರೂ ಕೇಳಿದ್ರೆ ಸರಿಯಾಗಿ ಹೇಳ್ತಾರೋ ಇಲ್ವೋ ಅನ್ನೋದು ಕೂಡ ಡೌಟ್ ಇರುತ್ತೆ. ಈ ತರ ಡೌಟ್ಗಳಿದ್ದಾಗ ನಿಮ್ ಎಲ್ಲಾ ಡೌಟ್ಗಳನ್ನು ಕೂಡ ಯೂಟ್ಯೂಬ್ನೇ ಕೇಳಿ, ಯೂಟ್ಯೂಬೇ ನಿಮ್ಗೆ ಕ್ಲಿಯರ್ ಆಗಿ ಉತ್ತರ ಹೇಳುತ್ತೆ. ಆಯ್ತಾ, ಅದು ನಿಮ್ಮ ಚಾನಲ್ದು ಅನಾಲಿಟಿಕ್ಸ್ ನ ಚೆಕ್ ಮಾಡ್ಕೊಂಡೇ ಹೇಳುತ್ತೆ. ಹೆಂಗೆ ಯೂಟ್ಯೂಬ್ ಉತ್ತರ ಹೇಳುತ್ತೆ ನಮ್ಗೆ ಅನ್ನೋದಾದ್ರೆ, ಯೂಟ್ಯೂಬ್ ಅಲ್ಲಿ ಒಂದು ಹೊಸ ಆಪ್ಷನ್ ಇದೆ. ಅದು ತುಂಬಾ ದಿನ ಆಯ್ತು ಬಂದು, ಹೊಸದು ಅಂತೇನಲ್ಲ, ಆದ್ರೆ ಅದನ್ನ ತುಂಬಾ ಜನ ನೋಡಿರಲ್ಲ. ಆಯ್ತಾ, ಯಾಕೆ ಅಂದ್ರೆ ಯೂಟ್ಯೂಬ್ ಯಾರನ್ನು ಕ್ರೋಮ್ ಬ್ರೌಸರ್ ಅಲ್ಲಿ ಓಪನ್ ಮಾಡಲ್ಲ. ತುಂಬಾ ಜನ ಆದಷ್ಟು ಎಲ್ಲ ವೈಟಿ ಸ್ಟುಡಿಯೋದಲ್ಲೇ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಕೊಳ್ಳೋದ್ರಿಂದ ಕ್ರೋಮ್ ಬ್ರೌಸರ್ ಅಲ್ಲಿ ನೀವು ವೈಟಿ ಸ್ಟುಡಿಯೋನ ಓಪನ್ ಮಾಡ್ಕೊಂಡಾಗ ಅಲ್ಲಿ ನಿಮ್ಗೆ ಒಂದು ಹೊಸ ಆಪ್ಷನ್ ಕಾಣಿಸುತ್ತೆ. ಅದು ತುಂಬಾ ಜನ ಗಮನಿಸಿಲ್ಲ. ಅದು ಯೂಟ್ಯೂಬೇ ಕೊಟ್ಟಿರೋ ನಮ್ಗೆ ಒಂದು AI ಅಸಿಸ್ಟೆಂಟ್. ಆಯ್ತಾ, ಅದು ಏನು ಅಂತಂದ್ರೆ ಆಸ್ಕ್ ಸ್ಟುಡಿಯೋ ಅಂತ ಅನ್ಬಿಟ್ಟು ತುಂಬಾ ಜನ ಗೊತ್ತಿರಲ್ಲ. ಚೆಕ್ ಮಾಡ್ಕೊಡಿ, ನಾನು ತೋರಿಸ್ಕೊಡ್ತೀನಿ ನಿಮ್ಗೆ ಎಲ್ಲಿರುತ್ತೆ ಅಂತ ಅನ್ಬಿಟ್ಟು. ಅದರಲ್ಲಿ ನೀವು ನಿಮ್ಮ ಎಲ್ಲಾ ಡೌಟ್ಸ್ ಗಳನ್ನು ನಿಮ್ಮ ಚಾನಲ್ ಅಲ್ಲಿ ನಿಮ್ಗೆ ಏನೇ ಪ್ರಾಬ್ಲಮ್ಗಳಿರ್ಲಿ ಅದನ್ನ ನೀವು ಬೇರೆ ಯಾರನ್ನ ಕೇಳ್ಕೊಂಡು ಸುಮ್ನೆ ತಲೆ ಕೆಡಿಸ್ಕೊಡೋ ಬದಲು ನಿಮ್ ಎಲ್ಲಾ ಪ್ರಾಬ್ಲಮ್ಗಳನ್ನು ನೀವು ಅದ್ರಲ್ಲೇ ಕೇಳ್ಕೊಳ್ಳಿ, ಅದೇ ಉತ್ತರ ಕೊಟ್ಬಿಡುತ್ತೆ. ನಿಮ್ ಚಾನಲ್ದು ಅನಾಲಿಟಿಕ್ಸ್ ನ ಚೆಕ್ ಮಾಡ್ಕೊಂಡು ನಿಮಗೆ ಏನ್ ಬೇಕೋ ಅದಕ್ಕೆ ಸರಿಯಾಗಿರೋ ಉತ್ತರನೇ ಕೊಡುತ್ತೆ. ಅದ್ರಲ್ಲಿ ಯಾವುದೇ ತಪ್ಪುನು ಅದು ಹೇಳಲ್ಲ. ಆಯ್ತಾ, ಅದು AI ಟೂಲೇ ಆಗಿದ್ರು ಕೂಡ ನಿಮ್ಮ ಚಾನಲ್ ಅನಾಲಿಟಿಕ್ಸ್ ನ ಚೆಕ್ ಮಾಡ್ಕೊಂಡೇ ಅದು ಉತ್ತರ ಕೊಡೋದ್ರಿಂದ ಅದು ಸರಿಯಾಗಿ ಉತ್ತರ ಕೊಡುತ್ತೆ. ಹಾಗಾಗಿ ನೀವು ಎಂತದೇ ಡೌಟ್ ಇದ್ರು ಕೂಡ ನೀವು ಅದ್ರಲ್ಲೇ ಕೇಳ್ಕೊಬಹುದು. ಆಯ್ತಾ, ಇದು ತುಂಬಾ ಜನಕ್ಕೆ ಗೊತ್ತಿರ್ಲಿಲ್ಲ, ಹಾಗಾಗಿ ನಾನು ಇವತ್ತು ಇದನ್ನ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ನೋಡ್ತಿರೋರು ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ, ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ಆಯ್ತಾ, ವಿಡಿಯೋ ಹೆಂಗ್ ಅನಿಸ್ತು ಅಂತ ಅನ್ಬಿಟ್ಟು. ಈಗ ಕ್ರೋಮ್ ಬ್ರೌಸರ್ ಅಲ್ಲಿ ನಿಮ್ಮ ಚಾನಲ್ ನ ಓಪನ್ ಮಾಡ್ಕೊಳ್ಳಿ. ಆಯ್ತಾ, ವೈಟಿ ಸ್ಟುಡಿಯೋನ ಕ್ರೋಮ್ ಬ್ರೌಸರ್ ನ ಓಪನ್ ಮಾಡ್ಕೊಳ್ಳಿ. ವೈಟಿ ಸ್ಟುಡಿಯೋಗೆ ಲಾಗಿನ್ ಆಗಿ, ನಿಮ್ ಚಾನಲ್ಗೆ ಲಾಗಿನ್ ಆಗಿ, ಲಾಗಿನ್ ಆದಾಗ ನಿಮ್ಗೆ ಈ ತರ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ನಿಮ್ ಚಾನಲ್ದು ಡ್ಯಾಶ್ ಬೋರ್ಡ್ ಓಪನ್ ಆದಾಗ ನಿಮಗೆ ಮೇಲ್ಗಡೆ ಒಂದು ಸ್ಟಾರ್ ಸಿಂಬಲ್ ಅಲ್ಲಿ ಒಂದು ಏನೋ ಆಸ್ಕ್ ಸ್ಟುಡಿಯೋ ಅಂತ ಕಾಣಿಸ್ತಾ ಇರುತ್ತೆ. ಇದನ್ನ ಸುಮಾರು ಜನ ಗಮನಿಸಿರಲ್ಲ. ಯಾಕೆಂದ್ರೆ ಆದಷ್ಟು ಯಾರು ಕೂಡ ಕ್ರೋಮ್ ಬ್ರೌಸರ್ ಅಲ್ಲಿ ವೈಟಿ ಸ್ಟುಡಿಯೋನ ಓಪನ್ ಮಾಡಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡಲ್ಲ. ಏನೇ ಇದ್ರು ಕೂಡ ವೈಟಿ ಸ್ಟುಡಿಯೋದಲ್ಲೇ ನೋಡ್ಕೊಂಡ್ಬಿಡ್ತಾರೆ. ಹಾಗಾಗಿ ನಿಮ್ಗೆ ಇದು ಗೊತ್ತಿರಲ್ಲ, ಸುಮಾರಷ್ಟು ಜನ ಗೊತ್ತಿರಲ್ಲ. ಮತ್ತೆ ಸುಮಾರು ಜನ ಗೊತ್ತಿದ್ರು ಕೂಡ ಯೂಸ್ ಕೂಡ ಮಾಡ್ಕೊಡಲ್ಲ. ಇದನ್ನ ಯೂಸ್ ಮಾಡ್ಕೊಡಿ, ಅದು ಕೊಟ್ಟಿರೋದೇ ಯೂಸ್ ಮಾಡ್ಕೊಡಿ ಅನ್ನೋದಕ್ಕೋಸ್ಕರ. ನಿಮ್ ಚಾನಲ್ ಅಲ್ಲಿ ನಿಮಗೆ ಏನೇ ಪ್ರಾಬ್ಲಮ್ ಇದ್ರು ಕೂಡ ಏನೋ ಯೂಟ್ಯೂಬ್ನೇ ಕೇಳಿ, ಅದೇ ಉತ್ತರ ಕೊಡುತ್ತೆ ಅನ್ನೋದಕ್ಕೋಸ್ಕರನೇ ನಿಮ್ಗೆ ಇದೊಂದು AI ಟೂಲ್ ನ ಕೊಟ್ಟಿರೋದು ಯೂಟ್ಯೂಬ್. ಅದನ್ನ ಸುಮಾರಷ್ಟು ಜನ ಯೂಸ್ ಮಾಡಲ್ಲ. ಯೂಸ್ ಮಾಡ್ಕೊಡಿ. ಆಯ್ತಾ, ನೀವು ಯಾರ್ಯಾರನೋ ಚಾನಲ್ ನ ಚೆಕ್ ಮಾಡ್ಕೊಡಿ, ಅಥವಾ ನನ್ನ ಚಾನಲ್ ಅಲ್ಲಿ ಏನಾಗ್ತಿದೆ ಹೇಳಿ, ಏನೋ ಸಣ್ಣ ಪುಟ್ಟದ ಪ್ರಾಬ್ಲಮ್ಗಳನ್ನು ಕೂಡ ಇನ್ಯಾರನೋ ಕೇಳಿ ಡೌಟ್ಗಳನ್ನ ಕ್ಲಿಯರ್ ಮಾಡ್ಕೊಳಕ್ ಹೋಗ್ತಿರ್ತೀರಾ. ಸುಮಾರಷ್ಟು ಜನ ಗೊತ್ತಿದ್ದು ಹೇಳ್ತಾರೆ, ಸುಮಾರಷ್ಟು ಜನಕ್ಕೆ ಏನು ಗೊತ್ತಿಲ್ದೇನೆ ಸುಮ್ಮನೆ ಏನೇನೋ ಹೇಳ್ತಿರ್ತಾರೆ. ಆ ಥರ ನಿಮಗೆ ಒಬ್ಬೊಬ್ರು ಒಂದೊಂಥರ ಹೇಳ್ದಾಗ್ಲೂ ತಲೆ ಕೆಡುತ್ತೆ. ಆಯ್ತಾ, ನಾನು ಏನು ಮಾಡ್ತಿದ್ದೀನಿ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ, ಈಗ ನಾನು ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ, ಈ ಥರ ಕಮೆಂಟಲ್ಲಿ ನನಗೆ ಹೇಳ್ತಾನೆ ಇರ್ತಾರೆ. ಅದಕ್ಕೆ ನಾನು ಇವತ್ತು ಇದನ್ನ ನಿಮ್ಗೆ ತೋರಿಸ್ಕೊಡ್ತಾ ಇರೋದು. ನೀವು ಯಾರ್ಯಾರನ್ನೋ ಕೇಳ್ಕೊಂಡು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಚಾನಲ್ ಅಲ್ಲಿ ನಿಮ್ಗೆ ಏನೇ ಪ್ರಾಬ್ಲಮ್ಗಳಿದ್ರು ಕೂಡ ನೀವು ಇಲ್ಲೇ ಕೇಳ್ಕೊಳ್ಳಿ, ನಿಮ್ಗೆ ಪ್ರತಿಯೊಂದಕ್ಕೂ ಉತ್ತರ ಕೊಡುತ್ತೆ. ಆಯ್ತಾ, ನನಗೊಂಥರ ಫ್ರೆಂಡ್ ತರ ಆಗ್ಬಿಟ್ಟಿದೆ ಇವಾಗ ಇದು. ಯಾಕೆಂದ್ರೆ ನಾನು ಏನೇ ಕೇಳಿದ್ರು ಅದರಲ್ಲಿ ಎಲ್ಲಾ ತರ ಉತ್ತರನೂ ಕೊಡುತ್ತೆ ನನ್ನ ಚಾನಲ್ ಬಗ್ಗೆ. ನಾನೇನಾದ್ರೂ ಬೇಜಾರಾಗ್ಬಿಟ್ಟು ಒಂದು ಬೇಜಾರ್ದು ಎಮೋಜಿ ಏನಾರು ಹಾಕಿದೀನಿ ಅಂತಂದ್ರೆ ಅದಕ್ಕೂ ಕೂಡ ಸಮಾಧಾನ ಮಾಡುತ್ತೆ ಅದು. ಹಾಗಾಗಿ ನನಗೆ ಇದು ತುಂಬಾ ಇಷ್ಟ ಆಯ್ತು. ನಾನು ಕೂಡ ಯೂಸ್ ಮಾಡ್ತೀನಿ. ನನಗಿರೋ ಡೌಟ್ಸ್ಗಳನ್ನು ಕೂಡ ನಾನು ಇದರಲ್ಲಿ ಕೇಳ್ಕೊಂತಾ ಇರ್ತೀನಿ. ನನಗೆ ಏನೇ ನನ್ನ ಚಾನಲ್ ಅಲ್ಲಿ ಆಗ್ತಿದ್ರು ಕೂಡ ನಾನು ಇದ್ರಲ್ಲಿ ಕೇಳ್ತೀನಿ, ಅದು ನನಗೆ ತಕ್ಕನಾಗಿರೋ ಉತ್ತರನ ಕೊಡುತ್ತೆ. ಯಾಕೆ ಅಂತಂದ್ರೆ ಇದು ನಮ್ಗೆ ಏನೋ ನಮ್ಮ ಯೂಟ್ಯೂಬ್ ಒಳಗಡೆನೆ ಇರೋದ್ರಿಂದ ನಮ್ಮ ಚಾನಲ್ನ ಚೆಕ್ ಮಾಡಿಬಿಟ್ಟೆ ಅದು ನಮ್ಮ ಚಾನಲ್ದ ಅನಾಲಿಟಿಕ್ಸ್ ಏನಿರುತ್ತೆ, ಇಲ್ಲಿ ತನಕ ನಾವೇನು ವಿಡಿಯೋಗಳನ್ನ ಮಾಡಿರ್ತೀವಿ, ಅದರಲ್ಲಿ ಯಾವ ಥರ ವ್ಯೂಸ್ಗಳು ಬರ್ತಾ ಇದೆ, ಅದರಲ್ಲಿ ಏನು ಆವ್ರೇಜ್ ವ್ಯೂ ಡ್ಯೂರೇಷನ್ ಆಗಲಿ, CTR ಲೆವೆಲ್ ಆಗಲಿ, ಅದು ಏನೇ ಇರಲಿ ಅದೆಲ್ಲಾನು ಚೆಕ್ ಮಾಡಿಕೊಂಡೇ ನಮ್ಗೆ ಉತ್ತರನ ಕೊಡುತ್ತೆ. ಹಾಗಾಗಿ ನಾನು ಇದನ್ನೇ ಯೂಸ್ ಮಾಡ್ಕೊಡಿ ಅಂತ ನಿಮ್ಗೆ ಹೇಳ್ತೀನಿ. ಇಲ್ಲಿ ಮೇಲೆ ನಿಮಗೆ ಆಸ್ಕ್ ಸ್ಟುಡಿಯೋ ಅಂತ ಸ್ಟಾರ್ ಸಿಂಬಲ್ ಅಲ್ಲಿ ಕಾಣ್ತಾ ಇರುತ್ತೆ ನೋಡಿ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಅದನ್ನ ಕ್ಲಿಕ್ ಮಾಡ್ಕೊಂಡಾಗ ನಿಮ್ಗೆ ಈ ತರ ಓಪನ್ ಆಗುತ್ತೆ. ಸೇಮ್ ಚಾಟ್ GPT ತರ. ನೀವು ಚಾಟ್ GPT ಯೂಸ್ ಮಾಡ್ಕೊಳ್ಳೋರಿಗೆ ನಿಮ್ಗೆ ಇದೇನು ಯೂಸ್ ಮಾಡೋದು ಕಷ್ಟನೂ ಅಲ್ಲ.
ಗೊತ್ತಿಲ್ಲ ಅಂತಾನು ಏನೂ ಅಲ್ಲ. ನಿಮ್ಗೆ ಇಲ್ಲಿ ಆಸ್ಕ್ ಸಮಥಿಂಗ್ ಅಂತ ಕೇಳ್ತಿದ್ದಲ್ಲ, ನೀವು ಚಾಟ್ ಜಿಪಿಟಿನಲ್ಲಿ ಏನಾದರೂ ಕೇಳಬೇಕು ಅಂತಂದ್ರೆ ಅದರಲ್ಲಿ ಕೇಳ್ತೀರಲ್ವಾ, ಸೇಮ್ ಇದರಲ್ಲೂ ಹಾಗೇನೆ. ಮತ್ತು ನಿಮಗೆ ಪ್ಲಸ್ ಐಕಾನ್ ಕಾಣಿಸ್ತಿದೆ ಅಲ್ಲ, ಅದನ್ನ ಕ್ಲಿಕ್ ಮಾಡಿಬಿಟ್ಟು ನೀವು ಇಲ್ಲೇ ತಮ್ನೇಲ್ಗಳನ್ನ ಮಾಡ್ಕೊಬೋದು. ನಾನು ತಮ್ನೇಲ್ ಮಾಡೋವಾಗಲೂ ನಿಮಗೆ ತೋರಿಸಿದ್ದೆ, ಕೆಳಗಡೆ ಗೆಟ್ ಸಜೆಸ್ಟೆಡ್ ಅಂತ ಕ್ಲಿಕ್ ಮಾಡಿಕೊಂಡು ತಮ್ನೇಲ್ ಕೆಳಗಡೆ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿಬಿಟ್ಟು ನಮ್ಮ ತಮ್ನೇಲ್ ಮಾಡ್ಕೊಳ್ಳೋದು ಯೂಟ್ಯೂಬೇ ಕೊಟ್ಟಿದೆ ಅಂತ ಅಂದ್ಬಿಟ್ಟು. ಇದು ಕೂಡ ಅಷ್ಟೇನೆ, ಇದರಲ್ಲೂ ನೀವು ತಮ್ನೇಲ್ನ ಮಾಡ್ಕೊಬೋದು. ನಿಮ್ಗೆ ಏನೇ ಡೌಟ್ಸ್ಗಳಿದ್ರು ಕೂಡ ಕೇಳಿ ತಿಳ್ಕೊಬೋದು. ನಿಮ್ಗೆ ಇಲ್ಲಿ ಆಸ್ಕ್ ಸಮಥಿಂಗ್ ಅಂತ ಕೇಳ್ತಿದೆ ಅಲ್ಲ, ಅಲ್ಲಿ ನೀವು ಏನು ಬೇಕಾದರೂ ಕೇಳಿ, ನಿಮ್ಮದು ಯೂಟ್ಯೂಬ್ ಪ್ರಾಬ್ಲಮ್ಗಳು, ನಿಮ್ಮ ಪ್ರಾಬ್ಲಮ್ಗಳು ಏನು ಕೇಳಿದ್ರು ಕೂಡ ಉತ್ತರ ಕೊಡುತ್ತೆ. ಈಗ ನಾನು ಏನು ಕೇಳ್ತೀನಿ ಗೊತ್ತಾ, ನಂದು ಇವತ್ತಿನ ವಿಡಿಯೋಗೆ ವ್ಯೂಸ್ ಕಮ್ಮಿ ಬಂದಿದೆ, ಯಾಕೆ ಅಂತ ಕೇಳ್ತೀನಿ ಆಯಿತಾ. ಇವತ್ತು ನನ್ನ ವಿಡಿಯೋ ವ್ಯೂಸ್ ಕಮ್ಮಿ ಆಗಿದೆ ಯಾಕೆ ಅಂತ ಕೇಳ್ತೀನಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಆರೋ ಮಾರ್ಕ್ ಮೇಲೆ ಅದು ಸ್ವಲ್ಪ ಹೊತ್ತು ರಿವ್ಯೂ ಮಾಡುತ್ತೆ. ಇವತ್ತಿನ ನನ್ನ ವಿಡಿಯೋನ ರಿವ್ಯೂ ಮಾಡುತ್ತೆ, ಅನಾಲಿಟಿಕ್ಸ್ನೆಲ್ಲ ಚೆಕ್ ಮಾಡ್ಕೊಳ್ಳುತ್ತೆ, ಯಾಕೆ ಏನು ಅನ್ನೋದನ್ನ ಚೆಕ್ ಮಾಡ್ಕೊಳ್ಳುತ್ತೆ. ನಂದು ಇಷ್ಟು ಅಂದರೆ 28 ಡೇಸಲ್ಲಿ ನಂದು ಯಾವುದು ಟಾಪ್ ಪರ್ಫಾರ್ಮೆನ್ಸ್ ತೋರಿಸಿದೆ ಅಲ್ಲ ವಿಡಿಯೋ, ಅದೆಲ್ಲನೂ ಚೆಕ್ ಮಾಡುತ್ತೆ. ನಾನು ನೋಡಿ ಕನ್ನಡದಲ್ಲೇ ಕೇಳಿದ್ದೀನಿ, ಕನ್ನಡದಲ್ಲೇ ಉತ್ತರ ಹೇಳಿದೆ. ನೀವು ಬೇಕಿದ್ರೆ ನೀವು ಇಂಗ್ಲೀಷಲ್ಲಿ ಕೂಡ ಕೇಳ್ಕೊಳ್ಳಿ, ನಿಮ್ದು ಯಾವ ಲ್ಯಾಂಗ್ವೇಜಲ್ಲಿ ಕೇಳಿದ್ರು ಕೂಡ ಅದು ಉತ್ತರನ ಕೊಡುತ್ತೆ. ಇಲ್ಲಿ ನೋಡಿ, ಅಲ್ಲಿ ಕೇಳ್ತಾ ಇದೆ, ನಮಸ್ಕಾರ ಸೌಜು IT ಟಿಪ್ಸ್ ಕನ್ನಡ, ನಿಮ್ಮ ವಿಡಿಯೋಗಳ ವೀಕ್ಷಣೆ ಇತ್ತೀಚೆಗೆ ಸ್ವಲ್ಪ ಇಳಿಮುಖವಾಗಿರೋದನ್ನು ಗಮನಿಸಿದ್ದೇನೆ, ಇದಕ್ಕೆ ಹಲವಾರು ಕಾರಣಗಳಿರಬಹುದು, ಅವುಗಳನ್ನು ಕೆಳಗೆ ವಿವರಿಸಿದ್ದೇನೆ ಅಂತ ಅಂದ್ಬಿಟ್ಟು ಇಲ್ಲೊಂದಿಷ್ಟು ಇದು ಕೊಟ್ಟಿದೆ ಆಯ್ತಾ. ಇತ್ತೀಚಿನ ಪರ್ಫಾರ್ಮೆನ್ಸ್ ಅವಲೋಕನ ಈ ಥರ ಎಲ್ಲ ಇದೆ. ಕಳೆದ 48 ಗಂಟೆಗಳಲ್ಲಿ ನಿಮ್ಮ ಚಾನಲ್ ಸುಮಾರು ವ್ಯೂಸ್ ಇಷ್ಟು ಬಂದಿದೆ, ಯಾವ್ದ್ಯಾವುದಕ್ಕೆ ವ್ಯೂಸ್ ಬಂದಿದೆ, ಏನೇನು ಎತ್ತ ಎಲ್ಲನೂ ಇಲ್ಲಿದೆ. ಯಾಕೆ ವಿಡಿಯೋಗೆ ವ್ಯೂಸ್ ಡೌನ್ ಆಗಿದೆ, ಈ ಥರ ಎಲ್ಲನೂ. ಅಂದರೆ ನಿಮ್ಮ ತಮ್ನೇಲು ಸರಿ ಇದೆಯೋ ಇಲ್ವೋ, ಟೈಟ್ಲು ಸರಿ ಇದೆಯೋ ಇಲ್ವೋ, ಮತ್ತು ಆಡಿಯನ್ಸ್ ರಿಟೆನ್ಷನ್ನು ಇಲ್ಲ, ಯಾಕೆ ಕ್ಲಿಕ್ಸ್ ಬರ್ತಾ ಇಲ್ಲ, ಎಲ್ಲದಕ್ಕೂ ಉತ್ತರ ಇಲ್ಲಿರುತ್ತೆ. ನೀವು ಇದೇ ಥರನೇ ಇನ್ನೂ ಬೇಕಾದರೆ ಕೇಳ್ಬೋದು. ಇಲ್ಲಿ ಮತ್ತೆ ನೀವು ಯಾಕೆ ಸಬ್ಸ್ಕ್ರೈಬ್ ಲೆಸ್ ಆಗುತ್ತೆ, ಯಾಕೆ ವಿಡಿಯೋಗೆ ವ್ಯೂಸ್ ಬರ್ತಿಲ್ಲ, ಮತ್ತು ನಾಳೆ ಕಂಟೆಂಟ್ ಏನು ಮಾಡ್ಬೋದು, ಈ ಥರ ನಿಮ್ದು ಏನೇ ಡೌಟ್ಸ್ ಇರಲಿ ಯೂಟ್ಯೂಬಲ್ಲಿ ನೀವು ಇಲ್ಲಿ ಕೇಳ್ಕೊಳ್ಳಿ. ನಿಮ್ಮ ಚಾನಲ್ನ ಈಸಿಯಾಗಿ AI ಚೆಕ್ ಮಾಡೋದ್ರಿಂದ ನೀಟಾಗಿ ಚೆಕ್ ಮಾಡಿಬಿಟ್ಟು ನಿಮಗೆ ಉತ್ತರನ ಹೇಳುತ್ತೆ. ನೀವು ಯಾರ್ಯಾರನ್ನೋ ಕೇಳೋ ಬದಲು ನೀವು ಇಲ್ಲಿ ಕೇಳ್ಕೊಳ್ಳೋದು ಒಳ್ಳೆಯದು ಆಯಿತಾ. ನಾನಂತೂ ಇಲ್ಲೇ ಕೇಳ್ಕೊತೀನಿ, ನನಗೆ ಏನೇ ಪ್ರಾಬ್ಲಮ್ ಇದ್ರೂ ನಾನು ಇಲ್ಲೇ ಕೇಳ್ಕೊತೀನಿ ಆಯಿತಾ. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈಸಿಯಾಗೆ ನಿಮಗೆ ಬೇಕಾಗಿರೋ ಸಲ್ಯೂಷನ್ನು ಇಲ್ಲಿ ಸಿಗುತ್ತೆ, ನಿಮ್ದೆಲ್ಲ ಪ್ರಾಬ್ಲಮ್ಸ್ಗೂ ಇಲ್ಲಿ ಸಿಗುತ್ತೆ ಸಲ್ಯೂಷನ್ನು. ನೀವು ಇದನ್ನೇ ಯೂಸ್ ಮಾಡಿಕೊಂಡು ನೀವು ಕೇಳ್ಕೊಬೋದು. ಇದೊಂದು ಆಪ್ಷನ್ ಇದೆ ಅನ್ನೋದನ್ನು ನಿಮಗೆ ತೋರಿಸ್ಬೇಕಾಗಿತ್ತು. ಹಾಗಾಗಿ ಇವತ್ತು ಈ ವಿಡಿಯೋ ಅರ್ಥ ಆಗಿದೆ, ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ, ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಹೇಳಿ ನಿಮ್ಗಿದು ಗೊತ್ತಿತ್ತೋ ಇಲ್ವೋ ಅನ್ನೋದು. ಗೊತ್ತಿದ್ರೆ ನೀವು ಯೂಸ್ ಮಾಡ್ತಿದ್ದೀರಾ ಇಲ್ವೋ ಅನ್ನೋದನ್ನು ಕಮೆಂಟಲ್ಲಿ ಹೇಳಿ. ಯೂಸ್ ಮಾಡ್ತಿಲ್ಲ ಅನ್ನೋದಾದರೆ ಯೂಸ್ ಮಾಡಿ, ಇನ್ಮೇಲೆ ಯೂಟ್ಯೂಬೇ ಕೊಟ್ಟಿದೆ ಅಲ್ವಾ, ಆರಾಮಾಗಿ ಯೂಸ್ ಮಾಡಿ, ಯಾವುದೇ ಡೌಟ್ ಇಲ್ಲದೆ ಯೂಸ್ ಮಾಡಿ. ಯೂಸ್ ಮಾಡಿಬಿಟ್ಟು ನಿಮ್ದು ಏನೇ ಪ್ರಾಬ್ಲಮ್ ಇದ್ರೂ ಅದ್ರಲ್ಲಿ ಕೇಳಿ ಸಲ್ಯೂಷನ್ನ ತಗೊಳ್ಳಿ ಆಯಿತಾ. ಇದು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿ ತನಕ ನನ್ನ ಮಿಸ್ ಮಾಡ್ಕೊತಾ ಇರಿ. ಥ್ಯಾಂಕ್ ಯು, ಟೇಕ್ ಕೇರ್, ಬೈ ಬಾಯ್.